ಶುಕ್ರವಾರ ಸಾಯಂಕಾಲ ನಾನು ರಿಲಯನ್ಸ್ ಸ್ಮಾರ್ಟ್ ಬಾಜಾರ್ಗೆ ಬಂದಿದ್ದೀನಿ. ಏನಕ್ಕೆ ಅಂದರೆ ನನ್ನ ಹೆಲ್ತಿ ಡಯಟ್ ಒಂದು ದಿನಚರಿಗೋಸ್ಕರ ಅಂತ ಇವಾಗ ಸ್ವಲ್ಪ ಪ್ರಾವಿಷನ್ ತೊಗೊಳಕ್ಕೆ ಓಟ್ಸ್ ಆಯಿತು, ರೋಲ್ಡ್ ಪ್ಲೇನ್ ಓಟ್ಸ್ ತೊಗೊಳ್ತಾ ಇದ್ದೀನಿ. ಅದು 1 kg ಪ್ಯಾಕೆಟ್ ಇರುತ್ತೆ. ಅದ ನಂತರ ಸ್ವಲ್ಪ ಡ್ರೈ ಫ್ರೂಟ್ಸ್ ಮನೇಲಿ ಆಲ್ರೆಡಿ ಇದೆ. ಮತ್ತು ಸಬ್ಜಾ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸ್ ಕೂಡ ಈವನ್ ಅದೂ ಇದೆ. ಇನ್ನೇನು ಸ್ವಲ್ಪ ಫ್ರೂಟ್ಸು, ಪೊಮೊಗ್ರಾನೇಟು, ಅವಕಾಡೋ ಅದೆಲ್ಲ ಬೇಕು. ಅದ ನಂತರ ಹಸಿ ಖರ್ಜೂರ, ಕಿಮಾಯ ಅಂತ ಹಸಿ ಖರ್ಜೂರ, ಪನ್ನೀರು, ಟೋಫು ಮತ್ತು ವೈಟ್ ಕಾಬೂಲ್ ಚನಾ, ರಾಜ್ಮಾ ಇದೆಲ್ಲ ಪ್ರೋಟೀನ್ ರಿಚ್ ಏನೇನು ಒಂದು ಕಾಳುಗಳಿರುತ್ತೆ, ಬೇಳೆಕಾಳು ಮತ್ತು ರೋಲ್ಡ್ ಓಟ್ಸು ಇದೆಲ್ಲನೂ ನಾನು ತಗೊಂಡು ಇನ್ನು ನೆಕ್ಸ್ಟ್ ಇವಾಗ ನನ್ನ ಒಂದು ದಿನಚರಿ ಹೆಲ್ದಿಯಾಗಿರಬೇಕು ಮತ್ತು ಹೆಲ್ದಿ ಗಟ್ಸ್ ಇರಬೇಕು, ಕೊಲೆಸ್ಟ್ರಾಲ್ ಎಲ್ಲ ಇರಬಾರ್ದು ಮತ್ತು ಸ್ಕಿನ್ ಗ್ಲೋ ಇರೋದಕ್ಕೆ ಒಂದು ನಾನು ಇವಾಗ ನನ್ನ ಡೈಲಿ ರುಟೀನ್ ಫುಡ್ದು ನಾನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಈ ಥರ ಒಂದು ಏನಾದರೂ ಚೇಂಜಸ್ ಲೈಫಲ್ಲಿ ಮಾಡಿಕೊಂಡಾಗ ಖುಷಿ ಇರುತ್ತೆ. ಒಂದು ಏನಾದರೂ ಬದಲಾವಣೆ ಇರಬೇಕು, ಬದಲಾವಣೆಯೇ ಒಂದು ಜೀವನ ಅಂತ ಹೇಳ್ತೀನಿ. ಇದರಿಂದ ನಮಗೂ ತುಂಬಾ ಒಂದು ಚೇಂಜಸ್ ಇರುತ್ತೆ ನಮ್ಮ ಲೈಫಲ್ಲಿ. ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ಓಟ್ಸ್ ಮಾಡ್ತಾ ಇದ್ದೀನಿ. ಏನು ರೆಸಿಪಿ ಮಾಡ್ತೀನಿ ಅಂತ ಓಟ್ಸ್ನ ಸೋಕ್ ಮಾಡಿಟ್ಟಿದ್ದೀನಿ. ಒಂದು 10 ನಿಮಿಷ ಸೋಕ್ ಮಾಡಿದ್ರೂ ಸಾಕಾಗುತ್ತೆ. ಚಿಯಾ ಸೀಡ್ಸ್ ಸೋಕ್ ಮಾಡಿದ್ದೀನಿ. ಸೊ ಫ್ರೂಟ್ಸು ಡೈಲಿ ಏನಾದರೂ ಒಂದೆರಡು ಫ್ರೂಟ್ಸು, ಒಂದೆರಡು ವೆಜಿಟೇಬಲ್ಲು ಮತ್ತು ಮಜ್ಜಿಗೆ ಇದೆಲ್ಲನೂ ಡೈಲಿ ಒಂದೊಂದು ನಮ್ಗೆ ಹಸಿವೆ ಆದಾಗ 2 ಅವರ್ 3 ಅವರ್ಗೆ ಒಂದೊಂದು ಸಾರಿ ಸ್ವಲ್ಪ ಕ್ವಾಂಟಿಟಿ ಪ್ರಸಾದ ಥರ ತಿನ್ಕೊಂಡು ಹೋಗಿದ್ರೆ ಆಯಿಲು, ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಸ್ಕಿನ್ ಗ್ಲೋ ಆಗುತ್ತೆ, ಕಣ್ಣಿಗೂ ಒಳ್ಳೆಯದು, ಸ್ಟ್ರೆಂತ್ ಇರುತ್ತೆ. ಮತ್ತು ಇನ್ನೊಂದೇನು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ಬೋದು, ಡಿಟಾಕ್ಸ್ ಆಗುತ್ತೆ. ಮತ್ತು ಯಾವುದೇ ಬಾಡಿ ಪೇನು ಇದೆಲ್ಲನೂ ಏನೂ ಇರಲ್ಲ ಅಂತ ಹೇಳ್ತೀವಿ. ಓಕೆ, ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ತೀವಿ. ಹಾಯ್, ಹೆಲೋ ಮೈ ಡಿಯರ್ ಫ್ರೆಂಡ್ಸ್. ಶನಿವಾರ ದಿವಸ ಹೆಲ್ದಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ರೆಸಿಪೀಸ್ನ ನಾನು ಶೇರ್ ಮಾಡೋಕ್ಕಾಗಿಲ್ಲ, ಬಟ್ ತುಂಬ ಈಸಿ ಅಂತ ಹೇಳ್ತೀನಿ. ಇಡ್ಲಿ ದೋಸೆ ಮಾಡೋದಕ್ಕಿಂತ ತುಂಬ ಈಸಿಯಾಗಿರುತ್ತೆ, ತುಂಬ ಟೇಸ್ಟಿ ಕೂಡ ಮಾಡ್ಕೊಳ್ಬೋದು. ಡಯಟ್ ಅಂದರೆ ಸಪ್ಪೆ ಇರುತ್ತೆ, ಸ್ವೀಟ್ ತಿನ್ನೋ ಹಾಗಿಲ್ಲ ಅಂತ ಆ ಥರ ಇಲ್ಲ. ಚೆನ್ನಾಗಿ ನೀವು ಸ್ವೀಟ್ ಥರನೂ ತಿನ್ಬೋದು. ಅಂದರೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಬೋದು, ಓಟ್ಸ್ನ ಆ್ಯಡ್ ಮಾಡ್ಬೋದು. ಓಟ್ಸ್ ಜೊತೆಯಲ್ಲಿ ಸ್ಪ್ರೌಟ್ಸು, ಸಾಲಡ್ಸು ಮತ್ತು ಪೀನಟ್ಟು, ಬಾದಾಮು ಇದೆಲ್ಲನೂ ಒಳ್ಳೆ ಹೆಲ್ದಿ ಕೊಲೆಸ್ಟ್ರಾಲ್ನ ನಾವು ಆ್ಯಡ್ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ನಮ್ಮ ಹೆಲ್ತು, ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಅಂತ ಹೇಳ್ತೀನಿ. ಮೆಟಾಬಾಲಿಸಮ್ ಒಂದು ಇದು ಕೂಡ ಚೆನ್ನಾಗಿರುತ್ತೆ. ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ಏನೇನಿದೆ ಅಂತ ನಿಮ್ಮ ಜೊತೆಯಲ್ಲಿ ನಾನು ಇವತ್ತು ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ನೀವು ಇದನ್ನು ಫಾಲೋ ಮಾಡಿ. ಸ್ವಲ್ಪ ದಿವಸ ಫಾಲೋ ಮಾಡ್ತೀನಿ ಬಿಡ್ತೀನಿ ಅಂತಲ್ಲ, ಖಂಡಿತವಾಗ್ಲೂ ನಾನು ಬ್ಯಾಲೆನ್ಸ್ ಡಯಟ್ ಫುಡ್ನೇ ನಾನು ಯಾವಾಗಲೂ ತಗೊಳ್ಳೋದು ಅಂತ ಹೇಳ್ತೀನಿ. ಅಂದರೆ ಜಾಸ್ತಿ ನಾನು ಚಪಾತಿ, ರಾಗಿ ರೊಟ್ಟಿ ಈ ಥರದ್ದು ಇಷ್ಟಪಡ್ತೀನಿ. ರೈಸ್ ನನಗೆ ಅಷ್ಟೊಂದು ಕೆಲವೊಂದು ಸಾರಿ ರೈಸ್ ಇಷ್ಟ ಆಗುತ್ತೆ, ಕೆಲವೊಂದು ಸಾರಿ ರೈಸ್ ಕಡಿಮೆ ತಿಂತೀನಿ, ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ತೀನಿ. ಸೊ ಬ್ಯಾಲೆನ್ಸ್ ಆಗಿ ಫುಡ್ ತೊಗೊಳ್ತಾ ಇರ್ತೀನಿ. ಫ್ರೂಟ್ಸ್ನ ಜಾಸ್ತಿ ತಿನ್ನಿ. ವಿಂಟರಲ್ಲಿ ನೀರು ಯಾರೂ ಕುಡಿಯಲ್ಲ, ನೀರು ಕುಡಿಯೋಕ್ಕಾಗಿಲ್ಲ ಅಂದರೆ ವಾರ್ಮ್ ಉಗುರು ಬಿಸಿಯಾಗಿರೋ ನೀರನ್ನ ಕುಡೀರಿ. ಸ್ವಲ್ಪ ಮಧ್ಯಾಹ್ನ ಹೊತ್ತು ಬಿಸಿಲಿದ್ದಾಗ ನಿಮ್ಮ ಆರೋಗ್ಯ ಚೆನ್ನಾಗಿದೆ, ನಿಮಗೆ ಸ್ವಲ್ಪ ಹೀಟ್ ಬಾಡಿಗಿದೆ ಅಂದರೆ ಅವಾಗೇನು ಮಾಡಿ, ಒಂದು ಸಣ್ಣ ಲೋಟ ಗ್ಲಾಸಲ್ಲಿ ಒಂದು ಮಜ್ಜಿಗೆ, ಅದಕ್ಕೆ ಸ್ವಲ್ಪ ಪೆಪ್ಪರ್ ಅಂದರೆ ಮೆಣಸಿನ ಪುಡಿ, ಕರಿಮೆಣಸು ಪುಡಿ, ಜೀರಿಗೆ ಪುಡಿ ಹಾಕ್ಬಿಟ್ಟು ಒಂದು ಸಣ್ಣ ಲೋಟ ಸ್ವಲ್ಪ ಮೀಡಿಯಮ್ ಗಟ್ಟಿಯಾಗಿರೋ ಮಜ್ಜಿಗೆನ ಕುಡೀರಿ. ಮತ್ತು ಡಿಹೈಡ್ರೇಷನ್ ಆಗಲ್ಲ, ವ್ಯಾಸ್ಲಿನ್ ಹಚ್ಕೊಳ್ಳೋ ಅಷ್ಟಿರಲ್ಲ, ಶೈನಿಂಗ್ ಇರುತ್ತೆ, ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ವಾಟರ್ನ ರೀಟೇಕ್ ಜಾಸ್ತಿ ಮಾಡಿ, ಫ್ರೂಟ್ಸ್ನ ಜಾಸ್ತಿ ತೊಗೊಳ್ಳಿ, ಡ್ರೈ ಫ್ರೂಟ್ಸ್ನ ಜಾಸ್ತಿ ತೊಗೊಳ್ಳಿ. ವಿಂಟರಲ್ಲಿ ಯಾರೂ ನೀರು ಕುಡಿಯೋಕ್ಕೆ ಅಷ್ಟೊಂದು ಇಷ್ಟಪಡಲ್ಲ, ಲೇಟಾಗಿ ಎದ್ದೇಳ್ತಾರೆ, ಸ್ವಲ್ಪ ಲೇಜಿ ಆಗಿರ್ತಾರೆ. ನಮ್ಮ ಬಾಡಿಗೆ ನಾವು ಕಷ್ಟ ಕೊಟ್ರೇ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಈ ಚಳಿನಲ್ಲಿ ಯಾರಿಗೂ ಬೆಳಗ್ಗೆ ಎದ್ದೇಳೋಕ್ಕೆ ಮನಸ್ಸು ಬರೋಲ್ಲ. 8:30 8 o'clockವರೆಗೂ ಎದ್ದೇಳೋಕ್ಕೆ ಮನಸ್ಸು ಬರೋಲ್ಲ. ಬಟ್ ಏನಂದರೆ ನಮ್ಮನ್ನು ನಾವು ಪುಷ್ ಮಾಡಿಕೊಂಡು ನಮ್ಮ ಬಾಡಿಗೆ ಏನಿಲ್ಲ ಚೆನ್ನಾಗಿ ಪಟ ಹೊಡೋದು, ಅದಕ್ಕೆ ಒಂದು ಪನಿಷ್ಮೆಂಟ್ ಥರ ನಾವು ಕೊಟ್ಟು ಅದು ಹೇಳಿದಾಗ ನಾವು ಕೇಳೋಕ್ಕಿಂತ ನಾವು ಹೇಳಿದಾಗ ಅದು ಕೇಳೋ ಥರ ನಾವು ನಮ್ಮ ಬಾಡಿನ ಇಟ್ಕೊಳ್ಳೋದು ತುಂಬ ಒಂದು ಒಳ್ಳೆಯದು ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದೇನು, ಸ್ವಲ್ಪ ವಾಮಾಗಿ ವಾಕ್ ಮಾಡ್ಬೋದು. ಅಂದರೆ ಸ್ವಲ್ಪ ಲೈಟಾಗಿ ವಾಕ್ ಮಾಡ್ಬೋದು. ವಾರ್ಮಪ್ ಎಕ್ಸಸೈಸ್ ಮನೆಯಲ್ಲೇ ಮಾಡ್ಬೋದು. ನಿಮ್ಗೆ ತುಂಬ ಚಳಿ ಆಗ್ತಾಯಿದೆ, ನೈಟ್ ಟೈಮ್ ಮಲ್ಗೋಕ್ಕಾಗ್ತಾಯಿಲ್ಲ ಅಂದರೆ ರೂಮ್ ಹೀಟ್ರ್ ಕೂಡ ನೀವು ತೊಗೋಬೋದು.
ಇಲ್ಲ ಏನಾದರೂ ಸೌದೆ ಒಲೆ ಇದೆ ಅಂದರೆ ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ಮೈ ಬೆಚ್ಚಗೆ ಸ್ವೆಟ್ರ್ ಹಾಕ್ಕೊಂಡು ಸೌದೆ ಒಲೆ ಮುಂದೆ ಕೂತ್ಕೊಳ್ಬೋದು. ಅದು ತುಂಬ ನ್ಯಾಚುರಲ್, ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಆ ಥರದ್ದು. ಇಲ್ಲೆಲ್ರಿ ಸೌದೆ ಒಲೆ ಎಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಬರುತ್ತೆ? ನಮಗೆಲ್ಲ ಅಷ್ಟೊಂದು ಅದೃಷ್ಟ ಇಲ್ಲ ನಮಗೆ. ನಮಗೇನಿದ್ರು ಎಲೆಕ್ಟ್ರಿಕ್ ರೂಮ್ ಹೀಟರ್ನೇ ನಾವು ಒಂದು ರೂಮ್ ಟೆಂಪ್ರೇಚರ್ ಒಂದು ನಾರ್ಮಲ್ ಆಗಿ ಇಟ್ಕೊಳ್ಳೋದಕ್ಕೆ ಅದನ್ನೇ ನಾವು ಯೂಸ್ ಮಾಡೋದು. ನಾನು ರೂಮ್ ಹೀಟರ್ ನಮ್ಮ ಮನೇಲಿ ಇದೆ ಅಂತ ಹೇಳ್ತೀನಿ. ಸೊ ಹೀಗೆ ಬೆಂಗಳೂರಲ್ಲಿ ತುಂಬಾ ಚಳಿ ಇದೆ, ಸಿಕ್ಕಾಪಟ್ಟೆ ಚಳಿ ಇದೆ. ಮಧ್ಯಾಹ್ನ 1 ಗಂಟೆ 2 ಗಂಟೆ ನಮ್ಮ ಏರಿಯಾನಲ್ಲಿ, ನಮ್ಮ ಮನೇಲಂತೂ ನಾವು 2nd ಫ್ಲೋರ್ 3rd ಫ್ಲೋರ್ ಇರೋದ್ರಿಂದ ನಮಗೆ ಜಾಸ್ತಿ ಗಾಳಿ, ವಿಪರೀತ ಗಾಳಿ ಬರುತ್ತೆ. ಮಳೆದು ಅಂದರೆ ಕೋಲ್ಡ್ ಜಾಸ್ತಿ ಬರುತ್ತೆ. ಮಳೆ ನೀರು ಒಳಗಡೆ ಬರಲ್ಲ, ಬಸ್ ಜಾಸ್ತಿ ಕೋಲ್ಡ್ ಬರುತ್ತೆ, ಥಂಡಿ ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಮಾತಾಡೋದು ಬೇಡ, ನಿಮಗೂ ಬೇಜಾರಾಗುತ್ತೆ. ಬನ್ನಿ ಏನೇನು ಬ್ರೇಕ್ಫಾಸ್ಟ್ ಇದೆ ಇವತ್ತು ಅಂತ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತೀನಿ. ನನ್ನ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಕೂಡ ಇರಲಿ ಅಂತ ಕೂಡ ಕೇಳ್ಕೊಳ್ತೀನಿ. ಇವತ್ತೊಂದು ರಿಸೆಪ್ಷನ್ಗೆ ಕೂಡ ಹೋಗಬೇಕು, ಆದರೆ ಅದನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತೀನಿ. ನನ್ನ ಬಂಧು ಬಳಗ, ನನ್ನ ಅಕ್ಕ ತಂಗಿರು ಅನ್ನೋದನ್ನು ಶೇರ್ ಮಾಡೋಕ್ಕಾದರೆ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಫ್ಯಾಮಿಲಿ ಫಂಕ್ಷನ್, ಗೆಟ್ ಟುಗೆದರ್ ಅಂದರೆ ತುಂಬ ನನಗೂ ಇಷ್ಟ ಆಗುತ್ತೆ. ಬಟ್ ನೋಡೋಣ ಯಾವ ಥರ ನನಗೆ ಅನುಕೂಲ ಆಗುತ್ತೆ ಆದರೆ ಮಾಡ್ತೀನಿ. ಫೋಟೋಸ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ, ಫೋಟೋಸ್ ಅಂತೂ ಶೇರ್ ಮಾಡ್ತೀನಿ. ವಿಡಿಯೋ ಆದರೆ ರಿಸೆಪ್ಷನ್ದು ವಿಡಿಯೋ ಕೂಡ ಶೇರ್ ಮಾಡ್ತೀನಿ. ಓಕೆನಾ? ಬನ್ನಿ ಬ್ರೇಕ್ಫಾಸ್ಟು ಬೇಗ ಶೇರ್ ಮಾಡಿಬಿಟ್ಟು ನಾನು ತಿನ್ನಬೇಕು, ಹೊಟ್ಟೆ ಹಸಿತಾ ಇದೆ. ಇಲ್ಲಿ ನೋಡಿ ಫ್ರೂಟ್ಸ್ ಇದೆ. ಸ್ವೀಟ್ ತಿನ್ನಬೇಕು ಅಂದರೆ ಈ ಥರ ಒಂದೇ ಒಂದು ಇಲ್ಲ 2 ಖರ್ಜೂರ ತೊಗೋಬೋದು, ವಾಲ್ನಟ್ಟು, ಆಮೇಲೆ ಇದು ಖರ್ಜೂರ, ಬನಾನಾ ಫ್ರೂಟ್ಸ್ ಇಟ್ಟಿದ್ದೀನಿ. ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ಈ ಥರ ಒಂದು ಹಸಿ ಖರ್ಜೂರ, ವೆಟ್ ಖರ್ಜೂರ ಮತ್ತು ಬಾದಾಮು, ವಾಲ್ನಟ್ಟು ಇದು ವಾಶ್ ಮಾಡಿದ್ದೀನಿ, ಅದೆಲ್ಲ ತಿನ್ಬೋದು. ಫ್ರೂಟ್ಸ್ನ ಜಾಸ್ತಿ ತೊಗೋಬೋದು. ಇದು ಒಂದು ಕಷಾಯ ಅನ್ಬೋದು, ಇಲ್ಲ ಹೆಲ್ದಿ ಟೀ ಅಂತ ಹೇಳ್ಬೋದು, ಆರ್ಗ್ಯಾನಿಕ್ ಟೀ ಅಂತ ಹೇಳ್ಬೋದು. ಸ್ವಲ್ಪ ಜಿಂಜರ್ ಹಾಕಿರ್ತೀನಿ ತುರಿದ್ಬಿಟ್ಟು, ಆಮೇಲೆ ಅದನ್ನು ಕುದಿಸ್ತೀನಿ. ಇದಕ್ಕೆ ನಿಮಗೆ ಬೇಕು ಅಂದರೆ ಗಂಟಲು ನೋವು ಇದೆ ಅಂದರೆ ಚೂರು ಮೆಣಸುಕಾಳು 4 ಮೆಣಸುಕಾಳು ಕುಟ್ಟಿ ಇದರಲ್ಲಿ ಹಾಕಿ ಬಾಯ್ಲ್ ಮಾಡ್ಬೋದು. ಜೀರಿಗೆನೂ ಸೋಂಪನ್ನು ಕೂಡ ಹಾಕ್ಬೋದು. ನಾನು ಇವತ್ತು ಇದರಲ್ಲಿ ಆ್ಯಡ್ ಮಾಡಿರೋದು ಅರಿಶಿನ, ಆರ್ಗ್ಯಾನಿಕ್ ಅರಿಶಿನ ಹಾಕಿದ್ದೀನಿ. ಅರಿಶಿನ ಬೇರು ಹಸಿದೆ ಸಿಕ್ಕರೆ ತುಂಬ ಒಳ್ಳೆಯದು, ಶುಂಠಿ ಥರ ಇರುತ್ತಲ್ವ ಬೇರು, ಅದನ್ನು ಹಾಕಿ ಕುದಿಸ್ಬೋದು. ಶುಂಠಿ, ಅರಿಶಿನ ಮತ್ತಿನ್ನೇನು ಜೇನುತುಪ್ಪ ಮತ್ತು ಇದು ದಾಲ್ಚಿನ್ನಿ, ಏನು ಚಕ್ಕೆ ಅಂತೀವಲ್ಲ, ಚಕ್ಕೆ ಪೀಸು, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಶೋಧಿಸಿಟ್ಟಿದ್ದೀನಿ. ಸ್ವಲ್ಪ ಟೇಸ್ಟ್ಗೆ ಅಂದ್ಬಿಟ್ಟು ಜೇನುತುಪ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಜೇನುತುಪ್ಪ ಹಾಕಿದ್ದೀನಿ. ಸೊ ಫಸ್ಟು ನಾವು ಏನು ಮಾಡೋಣ, ಫಸ್ಟು ಫ್ರೂಟ್ಸ್ ತಿನ್ನೋಣ, ಅದಾದ ನಂತರ ಓಟ್ಸ್ ತಿನ್ನೋಣ. ಓಟ್ಸ್ ತಿಂದಾದಮೇಲೆ ಲಾಸ್ಟಲ್ಲಿ ಟೀ ಕುಡಿಬೇಕು ಅಂತ ಟೀ ಇಟ್ಟಿದ್ದೀನಿ. ಓಟ್ಸು ನೋಡಿ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿ ಮಾಡಿರೋ ಓಟ್ಸ್, ರೋಲ್ಡ್ ಓಟ್ಸ್. ಇದು ಮಸಾಲ ಓಟ್ಸ್ ಅಲ್ಲ, ರೋಲ್ಡ್ ವೈಟ್ ಪ್ಲೇನ್ ಓಟ್ಸ್ನ ತೊಗೊಂಡು ಬಂದು ನಾನು 1 ಅವರ್ 2 ಅವರ್ ಅದನ್ನು ತೊಳೆದು ನೆನೆ ಇಟ್ಬಿಟ್ಟು ಅದ್ರ ಜೊತೆಯಲ್ಲಿ ಹೆಸರುಬೇಳೆ ಮತ್ತು ನೆನೆಸಿರೋ ಎಲ್ಲ ಮಿಕ್ಸ್ ಕಾಳುಗಳು, ಹಸಿರು ಕಡಲೆಕಾಳು, ಕರಿ ಕಡಲೆಕಾಳು, ಬಿಳಿ ಕಡಲೆಕಾಳು, ಶೇಂಗಾ ನೋಡಿ ಹುರಿದಿರೋ ಶೇಂಗಾ ಹಾಕಿದ್ದೀನಿ, ಕ್ಯಾರೆಟು, ಸ್ವಲ್ಪ ಬೀನ್ಸು, ನಿಮಗೆ ಎಲೆಕೋಸು, ನಿಮ್ಗೆ ಏನೇನು ತರಕಾರಿಗಳು ಇಷ್ಟ ಇದೆ ಅದೆಲ್ಲ ಸೇಮ್ ಬಿಸಿಬೇಳೆ ಬಾತ್ ಥರನೇ ಮಾಡೋದು. ಒಂದು ಸಣ್ಣ ಸ್ಪೂನಲ್ಲಿ ಅಂದರೆ ದೊಡ್ಡ ಸ್ಪೂನಲ್ಲಿ ಅರ್ಧ ಟೀ ಸ್ಪೂನು ತುಪ್ಪ ಕುಕ್ಕರಿಗೆ ಹಾಕ್ಬಿಟ್ಟು ಜೀರಿಗೆ ಮೆಣಸು ಹಾಕಿ ಚಟ್ಪಟ ಅಂದಮೇಲೆ ಕರಿಬೇವು ಸ್ವಲ್ಪ ಹಾಕಿ ಚಟ್ಪಟ ಅಂದಾದಮೇಲೆ ಈರುಳ್ಳಿ, ತರಕಾರಿಗಳು, ನಿಮಗೆ ಇಷ್ಟ ಬಂದಿದ್ದ ತರಕಾರಿಗಳು, ನೆನೆಸಿರೋ ಕಾಳುಗಳು, ಮತ್ತು ಓಟ್ಸು, ಆಮೇಲೆ ಏನದು ರೋಲ್ಡ್ ಓಟ್ಸು ಮತ್ತು ಹೆಸರುಬೇಳೆ ತೊಳೆದಿಟ್ಕೊಂಡು ಆ ಒಗ್ಗರಣೆನಲ್ಲಿ ಹಾಕಿ ಎಲ್ಲ ತರಕಾರಿ ಸೇಮ್ ಬಿಸಿಬೇಳೆ ಬಾತ್ ಥರ. ಆದರೆ ಇದರಲ್ಲಿ ಮೆಣಸಿನ್ಕಾಯಿ ಹಾಕಿಲ್ಲ ನಾನು, ಯಾಕೆಂದರೆ ಅಸಿಡಿಟಿ ಆಗುತ್ತೆ ಅಗೇನ್ ಅಂದ್ಬಿಟ್ಟು. ಬೇಕಂದರೆ ಒಂದು ಒಣಮೆಣ್ಸಿನ್ಕಾಯಿ ಹಾಕಿ ನಾನು ಸ್ವಲ್ಪ ಟೇಸ್ಟ್ಗೆ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನು, ಖಾರದ ಪುಡಿ ಅರ್ಧ ಟೀ ಸ್ಪೂನು, ಆದರೆ ಜೀರಿಗೆ ಮೆಣಸು ನಾನಿಲ್ಲಿ ಇದಕ್ಕೆ ಟೇಸ್ಟ್ಗೆ ಅಂತ ಹಾಕಿದ್ದೀನಿ, ಸೇರಿಸಿದ್ದೀನಿ. ಆಮೇಲೆ ಇನ್ನೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ಓಟ್ಸ್. ಇದು ಮಸಾಲ ಓಟ್ಸ್ ಅಲ್ಲ, ಪ್ಲೇನ್ ರೋಲ್ಡ್ ಓಟ್ಸ್ ಅಂತ ಹೇಳ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಸಾಲ್ಟ್ ಕೂಡ ಮರಿದಲ್ಲೇ ಹಾಕಬೇಕು.
ಇದು ತುಂಬ ಫುಲ್ ತಣ್ಣಗಾಗಿದೆ ಅಂದಮೇಲೆ ಏನು ಮಾಡಬೇಕು, ಮೊಸರು ಗಟ್ಟಿ ಮೊಸರು ಹಾಕ್ಕೊಂಡು ತಿನ್ನಿ, ಇಲ್ಲ ಸ್ವಲ್ಪ ಏನು ಮೊಸರನ್ನ ಕಡಿದ್ಬಿಟ್ಟು ಇದಕ್ಕೆ ಮೊಸರು ಹಾಕ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ. ಲೈಕ್ ಬಿಸಿಬೇಳೆ ಬಾತ್ ಥರನೇ ಅಂತ ಹೇಳ್ತೀನಿ. ಓಟ್ಸ್ ಅಂದರೆ ಯಾರೂ ಇಷ್ಟಪಡಲ್ಲ. ಓಟ್ಸ್ನ ಸ್ವೀಟ್ ಥರನೂ ಮಾಡ್ಕೊಂಡು ತಿನ್ಬೋದು. ನೆನೆಸಿ ಅದಕ್ಕೆ ಸ್ವಲ್ಪ ಅಂದರೆ ಹಾಲಿಗೆ ನೀರು ಬೆರೆಸ್ಬಿಟ್ಟು, ನೀರು ಹಾಲು ಹಾಕಿ ಇಲ್ಲ ನೀರನ್ನೇ ಸೇರಿಸ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳೆಲ್ಲ ಸಣ್ಣಗೆ ಕಟ್ ಮಾಡಿ, ಖರ್ಜೂರ, ಹಸಿ ಖರ್ಜೂರ ಸಣ್ಣಗೆ ಕಟ್ ಮಾಡಿ, ಆಮೇಲೆ ಏನದು ಪಂಪ್ಕಿನ್ ಸೀಡ್ಸು, ಆಮೇಲೆ ಮೆಲನ್ ಸೀಡ್ಸು, ಮಾಗ ಸೀಡ್ಸು ಎಲ್ಲ ಸೇರಿಸಿ ಅದು ಕೂಡ ಚೆನ್ನಾಗಿರುತ್ತೆ. ಸ್ವೀಟ್ ಪಾಯಸ ಥರ ಏನಾದರೂ ತಿನ್ಬೇಕು ಅನ್ನಿಸ್ದಾಗ. ಸೊ ಇವತ್ತು ನಾನು ಖಾರದ ಒಂದು ಸ್ಪೈಸಿ ಆಗಿರೋ ಒಂದು ಏನಿದು ಓಟ್ಸ್ ಮತ್ತು ಹೆಸರುಬೇಳೆ ಕಿಚಡಿ ಮಾಡಿದ್ದೀನಿ ಅಂತ ಹೇಳ್ತೀನಿ. ಇದು ಫ್ರೂಟ್ಸು. ಸೊ ಫಸ್ಟು ಏನು ಮಾಡೋಣ, ಯಾವುದು ಇದು ತಿನ್ನೋಣ ಗೊತ್ತಾಗ್ತಾ ಇಲ್ವೇ? ಫಸ್ಟ್ ಇದೇ ತಿಂತೀನಿ, ಆಮೇಲೆ ಇದು ತಿಂತೀನಿ, ಆಮೇಲೆ ನೋಡೋಣ ಹೇಗೆ. ಫಸ್ಟ್ ಟೇಸ್ಟ್ ನೋಡ್ತೀನಿ, ಇದು ಸ್ವಲ್ಪ ಟೇಸ್ಟ್ ನೋಡ್ತೀನಿ, ಇದನ್ನು ತಿಂತಾ ಇರ್ತೀನಿ. ಲಾಸ್ಟಲ್ಲಿ ಟೀ ತುಂಬ ಕುದೀತಾ ಇದೆ, ಟೀ ತಣ್ಣಗಾದಮೇಲೆ ನಾನು ಹರ್ಬಲ್ ಟೀನ ಕುಡಿತೀನಿ. ಡಿಟಾಕ್ಸ್ ಡ್ರಿಂಕ್ ಅಂತ ಕೂಡ ಇದನ್ನು ಹೇಳ್ಬೋದು ನಾವು. ಶನಿವಾರ ದಿವಸ ಬೆಳಗ್ಗೆನೆ ಹೆಲ್ದಿ ಬ್ರೇಕ್ಫಾಸ್ಟ್ ಮತ್ತು ಒಂದು ಹರ್ಬಲ್ ಟೀಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೋ ಶುಗರ್ ನೋ ಮಿಲ್ಕ್ ಟೀ ಅಂತ ಹೇಳ್ಬೋದು. ಸೊ ಎಲ್ಲ ಶುಂಠಿ ಮತ್ತು ಏನದು ಚಕ್ಕೆ ಅದೆಲ್ಲ ಬಾಯ್ಲ್ ಮಾಡಿ, ಅದ್ರ ಜೊತೆ ಕಾಳುಮೆಣಸು ಹಾಕಿ ಬಾಯ್ಲ್ ಮಾಡಿ, ಅರಿಶಿನ ಹಾಕಿ ಜೇನುತುಪ್ಪ ಹಾಕಿ ಶೋಧಿಸಿದ್ದೀನಿ. ಹರ್ಬಲ್ ಟೀ ತುಂಬ ಚೆನ್ನಾಗಿರುತ್ತೆ. ಮೆಣಸು ಕಾಳುಮೆಣಸನ್ನ ಕುಟ್ಟಿ ಹಾಕಿರೋದ್ರಿಂದ ಅದರದ್ದು ಒಂದು ಶಾಖ ಏನಿರುತ್ತೆ ಗಂಟ್ಲಿಗೆ ತುಂಬ ಹಿತ ಕೊಡ್ತು ಅಂತ ಹೇಳ್ತೀನಿ. 2 ಕಾಳು, ಒಂದು 4 ಕಾಳು ಮೆಣಸನ್ನ ನಾವು ಈ ಚಳಿಗಾಲದಲ್ಲಿ ರಸಮ್ಗೆ ಮತ್ತು ಹರ್ಬಲ್ ಕಷಾಯ ಟೀಗೆ ನಾವು ಹಾಕ್ಕೊಂಡು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಬಾಡಿ ಕೂಡ ನಮ್ಗೆ ವಾರ್ಮ್ ಆಗಿರುತ್ತೆ. ಕಫ ಮತ್ತು ಅಲರ್ಜಿಗಳು, ಶೀತ, ನೆಗಡಿ ಇದೆಲ್ಲ ಆಗಲ್ಲ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಿಂದ ಶೀತ ನೆಗಡಿ ಆದರೆ ಆಮೇಲೆ ಜ್ವರ ಕೂಡ ಬರುತ್ತೆ, ವೈರಲ್ ಫೀವರ್ ಬರುತ್ತೆ. ಸೊ ಹಾಗಾಗಿ ಈ ಚಳಿಗಾಲದಲ್ಲಿ ನೀವು ಎಲ್ಲರೂ ಈ ಮಿಲ್ಕ್ ಟೀ, ಸಕ್ಕರೆ ಟೀ ಕುಡಿಯೋದಕ್ಕಿಂತ ಹರ್ಬಲ್ ಟೀ ಮಾಡ್ಕೊಂಡು ಕುಡೀರಿ. ಮತ್ತು ಧನಿಯಾ ಕಾಳು, ಚಕ್ಕೆ ಇದೆಲ್ಲ ಹಾಕ್ಬಿಟ್ಟು ಲೆಮನ್ ಗ್ರಾಸ್, ನಿಂಬೆ ಹುಲ್ಲು ಬರುತ್ತಲ್ಲ ಅದನ್ನು ಹಾಕಿ ಕಷಾಯ ಮಾಡ್ಕೊಳ್ಳಿ. ಶುಂಠಿ ಮತ್ತು ಅರಿಶಿನ ಹಾಕಿ ಕಷಾಯ ಮಾಡಿಕೊಂಡು ಸಕ್ಕರೆ ಇಲ್ದಲೇ ಕುಡೀರಿ. ಮಿಲ್ಕ್ ನೋ ಶುಗರ್ ಆ ಥರ ಹರ್ಬಲ್ ಟೀ ಕುಡೀರಿ, ತುಂಬ ಒಳ್ಳೆಯದು. ನಾನು ಈಗ ಅದನ್ನೇ ನನ್ನ ಒಂದು ಡಯಟು, ನನ್ನ ಡೈಲಿ ರೂಟೀನ್ ಫುಡ್ದು ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಫ್ರೂಟ್ಸ್ ಕೂಡ ತುಂಬ ಚೆನ್ನಾಗಿತ್ತು. ನಿಮಗೆ ಸ್ವೀಟ್ ತಿನ್ಬೇಕು ಅನಿಸಿದ್ರೆ ಹಸಿ ಖರ್ಜೂರ ಮತ್ತು ಗ್ರೇಪ್ಸು ಈ ಥರ ತಿನ್ಬೋದು. ಅದೇ ಡ್ರೈ ಫ್ರೂಟ್ಸೇ ತುಂಬ ಸ್ವೀಟ್ಸ್ ಇರುತ್ತೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಓಟ್ಸ್ ಅಂತೂ ತುಂಬ ಚೆನ್ನಾಗಿದೆಯಪ್ಪ. ಕಿಚಡಿ ತುಂಬ ಅತ್ಯದ್ಭುತವಾಗಿರೋ ರುಚಿ ಇದೆ ಅಂತ ಹೇಳ್ತೀನಿ. ಎಲ್ಲ ಪ್ರಪೋರ್ಷನ್ ಕರೆಕ್ಟಾಗಿದೆ. ಉಪ್ಪಾಯಿತು, ಆದಷ್ಟು ನಾನು ಕಡಿಮೆನೇ ಇವಾಗ ಇದ್ರಾಗ ಮಸಾಲೆ ಅಂದರೆ ಉಪ್ಪು, ಗರಂ ಮಸಾಲೆ ಮತ್ತು ಚಿಲ್ಲಿ ಪೌಡ್ರ್ ಇದೆಲ್ಲ ಬಳಸಿರೋದ್ರಿಂದ ತುಂಬ ಟೇಸ್ಟಿಯಾಗಿದೆ. ನೋ ಎಣ್ಣೆನೂ ಇಲ್ಲ, ಅಷ್ಟೊಂದು ಯಾವುದು ಇದರಲ್ಲಿ ಫ್ಯಾಟ್ ಇಲ್ಲ ಅಂತ ಹೇಳ್ತೀನಿ. ತರಕಾರಿ ಮತ್ತು ನೆನೆಸಿರೋ ಕಾಳಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೊಟ್ಟೆನೂ ತುಂಬುತ್ತೆ, ಬೇಗ ಹೊಟ್ಟೆನೂ ಹಸಿವೆ ಆಗಲ್ಲ. ಆಫೀಸ್ಗೆ ಹೋಗೋರಿದ್ದರೆ ಈ ಥರ ನೀವು ಕೂಡ ಮಾಡಿಕೊಂಡು ಬೆಳಗ್ಗೆನೇ ಹೊಟ್ಟೆ ತುಂಬ ತಿಂದ್ಬಿಟ್ಟು ಹೋಗಿ. ಇದನ್ನ ಎಷ್ಟಾದರೂ ನೀವು ತಿಂದರೂ ನಿಮಗೇನು ಬೊಜ್ಜು ಬರಲ್ಲ, ಸುಸ್ತಾಗಲ್ಲ, ಟಯರ್ಡ್ ಆಗಲ್ಲ, ಆಮೇಲೆ ಸೋಂಬೇರಿತನ ಬರಲ್ಲ, ಆಲಸಿತನ ಬರಲ್ಲ. ಇವಾಗ ನಾವೇನಾದರೂ ಹೊಟ್ಟೆ ತುಂಬ ತಿಂದ ತಕ್ಷಣ ಸ್ವಲ್ಪ ಹೊತ್ತು ಮಲ್ಕೊಳ್ಬೇಕನ್ಸುತ್ತೆ, ರೆಸ್ಟ್ ಮಾಡಬೇಕನ್ಸುತ್ತೆ. ಆದರೆ ಇದಲ್ಲ, ಆ ಥರ ಆಗಲ್ಲ. ನಮ್ಮ ಬಾಡಿ ಆ್ಯಕ್ಟಿವ್ ಆಗಿರೋಕ್ಕೆ ಇಷ್ಟಪಡುತ್ತೆ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದು, ಈ ನಡುವೆ ನನಗೆ ಯೂಟ್ಯೂಬ್ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ. ನಾನು ಯಾವಾಗ ಯೂಟ್ಯೂಬ್ ಮಾಡೋದನ್ನು ಸ್ಟಾಪ್ ಮಾಡ್ತೀನಿ ಅಂತಲೂ ನನಗೆ ಗೊತ್ತಿಲ್ಲ. ನನಗೆ ಖಂಡಿತವಾಗ್ಲೂ ಇಂಟ್ರೆಸ್ಟು ಬರ್ತಾ ಇಲ್ಲ, ವ್ಯೂಸ್ ಇಲ್ಲ, ಸಬ್ಸ್ಕ್ರಿಪ್ಷನ್ ಇಲ್ಲ, ಮತ್ತು ಯಾವುದೂ ಏನೂ ಇದರಿಂದ ನನಗೇನು ಪ್ರಯೋಜನ ಆಗ್ತಾಯಿಲ್ಲ. ಸುಮ್ಮನೆ ನನ್ನ ಟೈಮ್ ಒಂದು ವೇಸ್ಟ್ ಆಗ್ತಾಯಿದೆ ಅಷ್ಟೇ. ಒಂದು ವ್ಲಾಗ್ ಮಾಡಿ, ಒಂದು ಎಡಿಟ್ ಮಾಡಿ, ಒಂದು ವಾಯ್ಸ್ ಓವರಿಂಗ್ ಮಾಡಿ, ಒಂದು ಒಳ್ಳೆ ವ್ಲಾಗ್ನ ಶೇರ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ನಮ್ಮ ಸಮಯ ಅದಕ್ಕೆ ತುಂಬ ನಾವು ಕೊಡಬೇಕಾಗತ್ತೆ. ಅದ್ರ ಬದಲಾಗಿ ನನ್ನ ಕೆಲಸಗಳ್ನ ಮಾಡ್ಕೋಬೋದು. ನನಗೇನು ಇಂಟ್ರೆಸ್ಟು ಇಲ್ಲ. ಮತ್ತು ಏನೋ ಹೀಗೆ ಒಳ್ಳೆಯದನ್ನು ನಾವು ಯಾರ ಹತ್ರನಾದರೂ ಶೇರ್ ಮಾಡಿಕೊಂಡ್ರೆ, ಒಳ್ಳೆಯದು ಇರೋದಕ್ಕೆ ನಾವು ಕೆಲವೊಬ್ಬರಿಗೆ ಆ್ಯಟಿಟ್ಯೂಡ್ ಥರ ಕಾಣುತ್ತೆ, ಹಂಗೆ ಕಾಣುತ್ತೆ, ಹಿಂಗೆ ಅನ್ನಿಸ್ತೀವಿ. ಯಾರು ನನ್ನ ಪಾಡಿಗೆ ನಾನು ಇರ್ತೀನಿ, ನನ್ನ ಲೈಫ್ ಸ್ಟೈಲ್ ನಾನು ನೋಡ್ಕೊಳ್ತೀನಿ. ಅವ್ರು ಕೆಟ್ಟವರು, ಇವ್ರು ಒಳ್ಳೆಯವರು ಅಂತ ನಾನು ಯಾರಿಗೂ ಬೆರಳು ಮಾಡಿ ತೋರಿಸ್ಲಿಲ್ಲ. ನನ್ನ ಸಂಪಾದನೆಯಲ್ಲಿ ನಾನು ಬದುಕ್ತಾ ಇದ್ದೀನಿ. ನನ್ನದೇ ಸಾಕಷ್ಟು ಒಂದು ಅಪ್ ಆ್ಯಂಡ್ ಡೌನ್ಸು, ಕಷ್ಟ ಸುಖಗಳಿದೆ. ನನಗೆ ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿಗಳಿದೆ. ಅದರಲ್ಲಿ ನಾನು ತುಂಬಾ ಬ್ಯುಸಿಯಾಗಿದೆ. ಅದ್ರ ಕಡೆ ನನ್ನ ಒಂದು ಏನದು
ಕಾನ್ಸಂಟ್ರೇಷನ್ ಇದೆ ಆ ಜವಾಬ್ದಾರಿಗಳ ಹತ್ತಿರ. ಸೊ ಒಳ್ಳೆಯವ್ರಿಗೆ ಈ ಥರನೇ ಇರುತ್ತೆ. ನಮ್ಮಂಥವ್ರದ್ದು ಯೂಟ್ಯೂಬ್ ಯಾವತ್ತೂ ಒಳ್ಳೆಯದಾಗಿ ರೀಚ್ ಆಗಲ್ಲ. ಏನು ಕಂಟೆಂಟು ಅದು ಇದು ಅಂತ ಹೇಳ್ತಾರೆ. ಕಂಟೆಂಟ್ ಮಾಡೋದಕ್ಕೆ ನಾನು ಟ್ರಾವೆಲ್ಲು, ಹೋಟ್ಲುಗಳು ಅಂತ ನಾನು ದುಡ್ಡು ವೇಸ್ಟ್ ಮಾಡ್ಕೊಳಕ್ಕಾಗಲ್ಲ. ಫಸ್ಟ್ ಯೂಟ್ಯೂಬಿಂದ ದುಡ್ಡು ಬಂದರೆ ತಾನೇ ನಾವು ದುಡ್ಡು ಖರ್ಚು ಮಾಡೋಕ್ಕಾಗೋದು. ಸಾಕಷ್ಟು ದುಡ್ಡು ಇವಾಗ ಆಲ್ರೆಡಿ ನಾನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಅದ್ರ ಬದಲಾಗಿ ನಮ್ಮದೇ ಒಂದು ಏನಾದರೂ ಸಂಪಾದನೆ ನಾವು ಟೈಲರಿಂಗ್ದು ಮಾಡ್ಕೊಂಡಿದ್ರೆ ಸುಖ ನೆಮ್ಮದಿ ಆದರೂ ಇರುತ್ತೆ. ಯಾಕೆ ಬೇಕು ಬಿಡಪ್ಪ ಅನಿಸುತ್ತೆ. ಒಳ್ಳೆಯದನ್ನೇ ಯಾರಿಗಾದ್ರೂ ನಾವು ನಮ್ಮ ಲೈಫ್ ಸ್ಟೈಲ್ನ ಶೇರ್ ಮಾಡಿದ್ರೆ, ನಾವು ಇರೋದನ್ನ ನಿಜಾನ ನಾವು ತೋರಿಸಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಏನೋ ಒಂಥರ ನಾಟಕೀಯವಾಗಿ ಡ್ರಾಮಾ ಇರೋ ಥರ ಇರೋದು ಇದ್ದರೆ, ಏನೋ ಹುಚ್ಚುಚ್ಚರ ಥರ ವ್ಲಾಗ್ ಮಾಡಿಕೊಂಡು ಇರ್ತಾರಲ್ಲ, ಏನು ಅದರಲ್ಲಿ ಒಂದು ಎಕ್ಸ್ಪ್ಲನೇಷನ್ ಇರಲ್ಲ, ಸರಿಯಾಗಿ ಒಂದು ಜಾಗದ ಬಗ್ಗೆ ಇರಲ್ಲ, ಒಂದು ಎಲ್ಲಾದರೂ ಟೂರ್ಗೆ ಹೋಗಿರ್ತಾರೆ ಅದ್ರ ಬಗ್ಗೆ ಇರಲ್ಲ. ಸೊ ಪ್ರೊಫೆಷ್ನಲ್ ಆಗಿ ಮಾಡೋರು ಬಿಡಿ, ಅವ್ರು ಚೆನ್ನಾಗಿ ಮಾಡ್ತಾರೆ. ಡಾಕ್ಟ್ರ್ ಬ್ರೋ ಇರ್ಬೋದು ಆ ಥರದವರೆಲ್ಲ. ಬಟ್ ನನಗಂತೂ ಇಂಟ್ರೆಸ್ಟ್ ಖಂಡಿತ ಇಲ್ಲ ಅಂತೀನಿ.